ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ನಡೆದಾಡುವ ದೇವರೆಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಇಂದು ಹುಟ್ಟುಹಬ್ಬದ ಅಂಗವಾಗಿ ನಾವು ಈ ಒಂದು ಕಲಬುರಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಹಣ್ಣು ವಿತರಣೆ ಮಾಡುವ ಮುಖಾಂತರ ಆ ಒಂದು ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ಒಂದು ಭಾಗಕ್ಕೆ 371J ಅನ್ನು ತಂದುಕೊಡುವ ಮುಖಾಂತರ ಈ ಭಾಗದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮುಖಾಂತರ ಈ ಭಾಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಏನು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಭಾಳಷ್ಟು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಈ ಸೆಂಟ್ರಲ್ ಯೂನಿವರ್ಸಿಟಿ ಆಗಿರ್ಬೋದು, ಹೀಗೆ ಹಲವಾರು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹಾಗೂ ಅಭಿವೃದ್ಧಿ ದೃಷ್ಟಿಯಿಂದ ಭಾಳಷ್ಟು ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥ ಮಹಾನಾಯಕರು. ಇವತ್ತು ಈ ಭಾಗದ ಒಬ್ಬ ನಾಯಕರು ಈ ಏನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಏನು ಇಂದಿರಾ ಗಾಂಧಿಯವರು ಆಗಿರ್ಬೋದು, ಇವತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ಅಂಥ ಮಹಾನ್ ವ್ಯಕ್ತಿಗಳು ಕುಳಿತಕ್ಕಂಥ ಕುರ್ಚಿಯಲ್ಲಿ ಕುಳಿತಿರ್ತಕ್ಕಂಥ ಈ ಭಾಗದ ಒಬ್ಬ ಧೀಮಂತ ನಾಯಕರು. ಅವರು ಇವಾಗ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ಒಂದು ದಿಟ್ಟವಾಗಿ ಏನು ವಿರೋಧ ಪಕ್ಷವನ್ನು ಎದುರಿಸ್ತಕ್ಕಂಥ ಒಬ್ಬ ಮಹಾನ್ ನಾಯಕರು. ಇವತ್ತು ಅಂಥವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಇನ್ನೂ ಹೆಚ್ಚಿನ ಪ್ರಮಾಣದ ಅಧಿಕಾರವನ್ನು ಕೊಟ್ಟು ಅವರಿಗೆ ಆ ಭಗವಂತನು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಎಲ್ಲರ ಪರವಾಗಿ ನಾವು ಬೇಡಿಕೊಳ್ಳುತ್ತಾ, ಇನ್ನೂ ಭಗವಂತನು ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಯುಷು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನೂ ಕೂಡ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದು ನಮ್ಮ ನೆಚ್ಚಿನ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರು ಹಾಗೂ ICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಇವತ್ತು 85ನೇ ಹುಟ್ಟುಹಬ್ಬ ಒಂದು ಸರಳತೆಯಲ್ಲಿ ಒಂದು ಆಚರಿಸ್ತಾ ಇದ್ದೇವೆ. ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಡವರಿಗೆ ಒಂದು ಹಣ್ಣು ಆಗಲಿ, ಹಂಪಲಾಗಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನಾ ರೀತಿಯ ಅನ್ನ ಸಂತರ್ಪಣೆ ಆಗಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಬುಕ್ಸ್, ಬ್ಯಾಗ್ಸು, ಈ ರೀತಿ ಎಲ್ಲ ಕಡೆಗೆ ನಾವು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇವೆ. ಯಾಕಂದರೆ ಅವರಿಗೆ ಒಂದು ಕಲ್ಯಾಣ ಕನ್ನಡ ಭಾಗದಲ್ಲಿ ಒಂದು ಇಂಥ ನಾಯಕರಿದ್ದರೆ ಒಂದು ಯುವಕರಿಗೆ, ಕಾರ್ಮಿಕರಿಗೆ ಆಗಿರ್ಬೋದು, ಎಲ್ಲ ರೀತಿಯ ಸೆಂಟ್ರಲ್ ಯೂನಿವರ್ಸಿಟಿ, ಒಂದು ನಾಗನಹಳ್ಳಿ ಪೊಲೀಸ್ ಕ್ವಾರ್ಟರ್ಸ್ ಆಗ್ಬೋದು, ಏರ್ಪೋರ್ಟು ಮತ್ತು ಸೆಂಟ್ರಲ್ ಯೂನಿವರ್ಸಿಟಿ ಹಾಗೂ ನಾನಾ ಥರ ಎಲ್ಲ ಇಲ್ಲಿ ಕಲ್ಯಾಣ ಕನ್ನಡ ಭಾಗದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ, ಆಯಸ್ಸು ಹೆಚ್ಚಿಗೆ ಕೊಡಲಿ. ಮುಂದಿನ ದಿನದಲ್ಲಿ ಅವರು ಒಂದು ಪ್ರಧಾನಿ ಆಗಲೆಂದು ಒಂದು ಗುಲ್ಬರ್ಗದ ಒಂದು ಕನಸಿದೆ ಎಲ್ಲ ಜನತೆಗೆ. ಅವರಿಗೆ ಮತ್ತೊಮ್ಮೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಶ್ರೀಮಾನ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಹಣ್ಣು ಹಂಪಲೆ ವಿತರಣೆ ಮಾಡಿಕೆಸಿಂದ ಸಾಹೇಬರದು ಹುಟ್ಟುಹಬ್ಬವನ್ನು ಆಚರಿಸ್ಲತ್ತೀವಿ. ಹಾಗಾಗಿ ದೊಡ್ಡ ಇಲ್ಲಿ ಗುಲ್ಬರ್ಗ ಭಾಗದಾಗ ನಮ್ಮದು ESI ಹಾಸ್ಪಿಟಲ್ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಆಮೇಲೆ ಏರ್ಪೋರ್ಟ್ ಆಗಲಿ, ಆಮೇಲೆ 371 ಆಗಲಿ, ಇಂಥ ಹಲವಾರು ಕಾರ್ಯಕ್ರಮವನ್ನು ತಂದು ಕೊಟ್ಟಂಥ ಧೀಮಂತ ನಾಯಕ ಯಾರಾದ್ರೆ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಅದೇ ರೀತಿಯಾಗಿ ಗರೀಬರಿಗಾಗಲಿ, ಆಮೇಲೆ ಭಾಳಷ್ಟು ಹಿಂದುಳಿದ ವರ್ಗಕ್ಕಾಗಲಿ ಅವರು ದೇವರೇ ಅಂತ ನಾವು ಪಾಲಿಸ್ತೀವಿ. ಹಾಗಾಗಿ ನಾವು ಇನ್ನು ಮುಂದೆ ಬರುವಂಥ ದಿನದಲ್ಲಿ ಅವರು ಪ್ರಧಾನಿ ಆಗಿ ಮುಂದುವರಲಿ ಅಂತೇಳಿ ಅವರ ಹುಟ್ಟುಹಬ್ಬಕ್ಕೆ ಆಯುಷು, ಆರೋಗ್ಯ, ಸಕಲ ಸಂಪತ್ತು ಎಲ್ಲ ದೇವರು ಕಲ್ಪಿಸಿಕೊಡಲಿ ಅಂತೇಳಿ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತಾ ಇಲ್ಲಿಗೆ ನಾನು